ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮ್ಮನ್ನ ಬದಲಾವಣೆ ಮಾಡಬಹುದು ಅಥವಾ ಈಗಾಗಲೇ ಬದಲಾಗಿರೋರಿಗೆ ಒಂದಷ್ಟು ಮಾರ್ಗದರ್ಶನ ಕೊಡ್ತಕ್ಕಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ನಾನು ಹೇಳ್ತಾ ಇರ್ತಕ್ಕಂಥದ್ದು ನನ್ನ ಯೂಟ್ಯೂಬ್ ಜರ್ನಿ ಬಗ್ಗೆ ಒಂದಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ಹಂಚ್ಕೊಳ್ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಅದಕ್ಕೂ ಮುಂಚೆ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಯಾಕೆ ಮಾತು ಹೇಳ್ತಾ ಇದ್ದಂದ್ರೆ, ಇವತ್ತು ನೀವು ಬಹುಶಃ ನಿಮಗೆ ಗೊತ್ತಿರ್ಬೋದು, ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಹೋಗಿ ನೋಡಿ ಬೇಕಾದ್ರೆ ನೀವು ಹತ್ತತ್ರ 500 ಇನ್ನೊಂದು 10 ರಿಂದ 12 ವಿಡಿಯೋ ಅಪ್ಲೋಡ್ ಮಾಡಿದ್ರೆ 500 ವಿಡಿಯೋಸ್ ಆಗುತ್ತೆ. ಸೊ ಈಗಾಗಲೇ ಈ ಒಂದು 500 ವಿಡಿಯೋಸ್ಗೆ ಹತ್ತತ್ರ 1 ಲಕ್ಷದವರೆಗೂ ಸಬ್ಸ್ಕ್ರೈಬರ್ಸ್ ಆಗಬೇಕಾಗಿತ್ತು. ಏನು ಕಂಟೆಂಟ್ ಚೆನ್ನಾಗಿದ್ರೆ ಅಥವಾ ತಮ್ನೇಲ್ ಚೆನ್ನಾಗಿದ್ರೆ ಅಥವಾ ಏನು ನಾವು ಮಾತಾಡ್ತಕ್ಕಂಥ ವಿಧಾನ ಇರ್ಬೋದು, ಮಾತನಾಡ್ತಕ್ಕಂಥ ಶೈಲಿ ಚೆನ್ನಾಗಿದ್ರೆ ಅಥವಾ ಒಂದು ಸಿಂಗಲ್ ವೇಲ್ ಹೋಗ್ತಾ ಇದ್ರೆ. ಸೊ ಇವೆಲ್ಲ ಕಾರಣಗಳಿಂದ ನನ್ನ ಚಾನಲ್ ಸಬ್ಸ್ಕ್ರೈಬರ್ಸ್ ಸಂಖ್ಯೆ ಕಡಿಮೆ ಆಗಿರ್ತಕ್ಕಂಥದ್ದು ತಮಗೆ ಗೊತ್ತಿರ್ತಕ್ಕಂಥ ವಿಚಾರ. ಇದ್ರ ಬಗ್ಗೆ ಸಾಕಷ್ಟು ವಿಡಿಯೋಗಳಲ್ಲಿ ನಾನು ಹೇಳಿದ್ದೆ. ಯಾಕೆಂದರೆ ನಾನು ಏನೇನೆಲ್ಲ ಮಿಸ್ಟೇಕ್ಸ್ನ ಮಾಡಿದೆ, ಸೊ ಆ ಒಂದು ಮಿಸ್ಟೇಕ್ಸಿಂದ ನನ್ನ ಚಾನಲ್ಗೆ ಎಷ್ಟೊಂದು ಸಮಸ್ಯೆ ಆಯಿತು ಅನ್ನೋದನ್ನು ಸಹ ನಾನು ನಿಮಗೆ ಹೇಳ್ತಾ ಬಂದೆ. ಇವತ್ತು ಯೂಟ್ಯೂಬ್ ಅನ್ನೋದು ಬಹುದೊಡ್ಡ ಒಂದು ಪ್ಲಾಟ್ಫಾರ್ಮ್ ಅಂತ ನಾವು ಇಲ್ಲಿ ಕರಿಬೋದು. ಯಾಕೆಂದರೆ ಇದು ಸಣ್ಣ ಪುಟ್ಟದಲ್ಲ. ಯಾಕೆಂದರೆ ಈ ಒಂದು ದೊಡ್ಡ ಪ್ಲಾಟ್ಫಾರ್ಮಲ್ಲಿ ಪ್ರತಿಯೊಬ್ಬರು ಗೆಲ್ಲೋಕ್ಕಾಗಲ್ಲ. ಆದರೆ ಪ್ರತಿಯೊಬ್ಬರು ಪ್ರಯತ್ನ ಅನ್ನೋದು ಪಟ್ಟರೆ 100% ಗೆಲುವು, ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗುತ್ತೆ. ನಾವು ಪ್ರಯತ್ನನೇ ಪಡಲ್ಲ, ನಮಗೆ ಪ್ರತಿಫಲ ಅನ್ನೋದು ಹೇಗೆ ಸಿಗುತ್ತೆ ನೀವು ಹೇಳಿ? ಸೊ ಇವತ್ತು ಸಾಕಷ್ಟು ಜನರ ಒಂದು ಬಾಯಲ್ಲಿ ಕೇಳ್ಬಿಡ್ತಾ ಇರ್ತಕ್ಕಂಥದ್ದು, ಸೊ ಯೂಟ್ಯೂಬಲ್ಲಿ ಏನೋ ಅಪ್ಲೋಡ್ ಮಾಡ್ತಾ ಇರ್ತಾನೆ, ಏನು ಸಿಗುತ್ತೆ? ಸುಮ್ಮನೆ ಸಮಯ ವ್ಯರ್ಥ ಮಾಡ್ತಾ ಇದೆ ಅಂತ ಸಾಕಷ್ಟು ಕಾಮೆಂಟ್ಸ್ನ, ನೆಗೆಟಿವ್ ಕಮೆಂಟ್ಸ್ನ ಬಂದಿರತಕ್ಕಂಥವ್ರು ಸಹ ನಾನು ನೋಡಿದ್ದೀನಿ. ನಾನು ಕೆಲವೊಂದಿಷ್ಟು ವೀಡಿಯೋಸ್ನ ನೋಡಬೇಕಾದ್ರೆ ಅಲ್ಲೂ ಸಹ ನೆಗೆಟಿವ್ ಕಮೆಂಟ್ಸ್ನ ಹಾಕಿರ್ತಕ್ಕಂಥವ್ರು ನೋಡಿದ್ದೀನಿ. ಬಟ್ ಎನಿವೆ ಏನು ಮಾಡ್ಲಿಕ್ಕೆ ಆಗಲ್ಲ. ನೆಗೆಟಿವ್ ಕಮೆಂಟ್ಸ್ ಬಂತು ಅಂತ ಡಿಪ್ರೆಷನ್ಗೆ ಹೋಗ್ತಕ್ಕಂಥದ್ದು ಅಥವಾ ವೀಡಿಯೋಸ್ ಅಪ್ಲೋಡ್ ಮಾಡಬೇಕಾದ್ರೆ ಅದನ್ನು ಸ್ಟಾಪ್ ಮಾಡಿಬಿಡ್ತಕ್ಕಂಥದ್ದು, ಇವೆಲ್ಲ ಕಾರಣಗಳಿಂದ ಇವತ್ತು ಸಾಕಷ್ಟು ಜನ, ಅದರಲ್ಲೂ ಯಂಗ್ಸ್ಟರ್ಸು ಯೂಟ್ಯೂಬಿಂದ ಹೊರಗಡೆ ಹೋಗ್ತಾ ಇರ್ತಕ್ಕಂಥದ್ದು. ಸೊ ಈ ಥರದ ಒಂದು ತಪ್ಪು ದಯವಿಟ್ಟು ಯಾರು ಮಾಡ್ಲಿಕ್ಕೆ ಹೋಗಬೇಡಿ. ಯಾಕೆ ಮಾತು ಹೇಳ್ತಾ ಇದ್ದಂದರೆ, ಒಂದು ನಿಶ್ಚಿತವಾದ ಒಂದು ಗುರಿಯನ್ನು ಇಟ್ಕೋಬೇಕಾಗುತ್ತೆ. ನಮ್ಮ ಬದುಕಲ್ಲಿ ಒಂದು ಗುರಿ ಅನ್ನೋದಿದ್ದರೆ ಯಾರು ಏನೇ ಅನ್ನಲಿ ತಲೆ ಕೆಡಿಸ್ಕೋಬೇಡಿ, ಯಾರು ಏನು ಬೇಕಾದರೂ ಅನ್ನೋ ಮಾತಾಡಲಿ ತಲೆ ಕೆಡಿಸ್ಕೋಬೇಡಿ. ಒಂದು ಸಮಯ ಅನ್ನೋದು ನಿಮ್ದಾಗುತ್ತೆ. ಆ ಸಮಯದ ತನಕ ನೀವು ವೆಯ್ಟ್ ಮಾಡ್ಬೇಕಷ್ಟೇ. ಸೊ ಆ ಸಮಯದ ತನಕ ನೀವು ವೆಯ್ಟ್ ಮಾಡಬೇಕಾದ್ರೆ ನಿಮ್ಮ ಪ್ರಯತ್ನ ಏನಿರುತ್ತೆ ಅದನ್ನ ಕಂಪ್ಲೀಟ್ ಆಗಿ ನೀವು ನೆರವೇರಿಸ್ಕೊಂಡು ಹೋಗ್ಬೇಕಾಗುತ್ತೆ. 1000 ಜನ 1000 ಥರ ಮಾತಾಡ್ತಾರೆ. ಈಗ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಅದಕ್ಕೆ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಬರುತ್ತೆ, ನೆಗೆಟಿವ್ ಆಗು ರೆಸ್ಪಾನ್ಸ್ ಬರುತ್ತೆ. ಸೊ ಹಾಗಂತ ನಾವು ಬಿಟ್ಬಿಡೋಕ್ಕಾಗುತ್ತಾ? ನಿಮ್ಮನ್ನ ನೆಗೆಟಿವ್ ಆಗಿ ಎಷ್ಟು ಜನ ಕಮೆಂಟ್ ಮಾಡಿರ್ತಾರೋ ಅದಕ್ಕೂ ಮುಂಚೆ ನೀವು ಪಾಸಿಟಿವ್ ಆಗಿ ಕಮೆಂಟ್ ಮಾಡಿರೋರಿಗೆ ನೀವು ನೋಡ್ಬೇಕಾಗುತ್ತೆ. ಅಂಥವ್ರಿಗೆ ನೀವು ರಿಪ್ಲೈನ ಕೊಡಬೇಕಾಗುತ್ತೆ. ಯಾಕೆ ಮಾತು ಹೇಳ್ತಾ ಇದ್ದಂದ್ರೆ, ಲಾಸ್ಟ್ ಕೆಲವೊಂದು ವಿಡಿಯೋಸ್ ಎಲ್ಲ ನಾನು ನೋಡಿದೆ, ನೆಗೆಟಿವ್ ಕಮೆಂಟ್ಸ್ಗೆ ರಿಪ್ಲೈ ಮಾಡಿದ್ದಾರೆ, ಬಟ್ ಪಾಸಿಟಿವ್ ಕಮೆಂಟ್ಸ್ಗೆ ರಿಪ್ಲೈ ಮಾಡ್ತಾ ಇಲ್ಲ ಕೆಲವೊಬ್ರು ಮಾತ್ರ. ಸೊ ಆ ರೀತಿ ಮಾಡ್ಲಿಕ್ಕೆ ಹೋಗ್ಬಾರ್ದು. ನೀವು ಕಮೆಂಟ್ ಮಾಡೋದಾದ್ರೆ, ರಿಪ್ಲೈ ಮಾಡೋದಾದ್ರೆ ಎಲ್ರಿಗೂ ಮಾಡಿ. ಅದರಲ್ಲೂ ನಿಮ್ಮನ್ನ ಹುರಿದುಂಬಿಸ್ತಾ ಇರ್ತಕ್ಕಂಥ, ನಿಮ್ಗೆ ಸಪೋರ್ಟ್ ಕೊಡ್ತಾ ಇರ್ತಕ್ಕಂಥ ಒಂದು ಸಬ್ಸ್ಕ್ರೈಬರ್ಸ್ಗೆ ನೀವು ಒಂದು ಪಾಸಿಟಿವ್ ರೆಸ್ಪಾಂಡ್ ಮಾಡ್ತಾ ಇರ್ತಕ್ಕಂಥವ್ರಿಗೆ ನೀವು ರಿಪ್ಲೈ ಮಾಡಿಲ್ಲ ಅಂದ್ರೆ ಹೇಗೆ? ಕೆಲವ್ರು ಏನಾಗ್ಬಿಡ್ತಾರೆ ಅಂದ್ರೆ, ಒಂದು ರೀತಿಯ ತನಕ ಅಂದ್ರೆ ಬೆಳೆಯೋ ತನಕ ಒಂದಷ್ಟು ಸಬ್ಸ್ಕ್ರೈಬರ್ಸ್ಗೋಸ್ಕರ ಏನೆಲ್ಲ ಒಂದು ಗಿಮಿಕ್ ಇರ್ಬೋದು ಅಥವಾ ಏನೆಲ್ಲ ಗೊತ್ತಿರ್ಬೋದು ನಿಮ್ಗೆ ಏನೆಲ್ಲ ಮಾಡ್ತಾರಂತ. ಸೊ ಬೆಳೆದಾದ್ಮೇಲೆ ಬದಲಾಗ್ಬಿಡ್ತಾರೆ. ಸೊ ಆ ರೀತಿ ಯಾರು ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಮನ್ನ ಬೆಳೆಸಿರ್ತಕ್ಕಂಥವ್ರು, ನಿಮ್ಮ ಒಂದು ಗೆಲುವಿಗೆ ಶ್ರಮಿಸ್ತಿರ್ತಕ್ಕಂಥವ್ರು, ಅಂಥವ್ರಿಗಾಗಿ ಏನಾದ್ರೂ, ನಾವು ಈ ಭೂಮಿ ಮೇಲೆ ಹುಟ್ಟಿದ್ಮೇಲೆ ಅಂಥವ್ರಿಗಾಗಿ ನಾವು ಏನಾದ್ರೂ ಮಾಡ್ಲೇಬೇಕು ಅನ್ನೋ ಒಂದು ಛಲ ನಿಮ್ಮಲ್ಲಿ ಇರ್ಬೇಕಾಗುತ್ತೆ. ಸೊ ಬೆಳೆಯೋ ತನಕ ಒಂದ್ ರೀತಿ, ಬೆಳೆದ್ಮೇಲೆ ಇನ್ನೊಂದ್ ರೀತಿ, ಆ ತರದ ಆಟಿಟ್ಯೂಡ್. ಸೊ ಅದು ಒಳ್ಳೇದಲ್ಲ ಅಂತ ನನ್ನ ಒಂದು ಭಾವನೆ. ಈ ಸ್ನೇಹಿತರೆ, ನನ್ನ ಒಂದು ಯೂಟ್ಯೂಬ್ ಬಗ್ಗೆ ನಾನು ಸಾಕಷ್ಟು ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೆ. ಸೊ ಇದ್ರ ಬಗ್ಗೆ ಒಂದು ವಿಡಿಯೋನೇ ಸಹ ಮಾಡಿದ್ದೆ, 20 ನಿಮಿಷದ ಒಂದು ವಿಡಿಯೋನು ಸಹ ಮಾಡಿದ್ದೆ. ಆ ಒಂದು ವಿಡಿಯೋದಲ್ಲಿ ನಾನು ಹೇಳಿದ್ದೆ ಏನೆಲ್ಲ ಮಿಸ್ಟೇಕ್ಸ್ನ ಮಾಡಿದೆ, ಮಿಸ್ಟೇಕ್ಸ್ನ ಮಾಡಿರೋದ್ರಿಂದ ಒಂದು ಎಫೆಕ್ಟಿವ್ ನನ್ನ ಚಾನಲ್ಗೆ ಏನಾಯ್ತು ಅನ್ನೋದನ್ನ. ಸೊ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳೋದಾದ್ರೆ ಸ್ನೇಹಿತರೆ, ನೀವೇನಾದ್ರೂ ಯೂಟ್ಯೂಬ್ಗೆ ಬರಬೇಕು ಅಥವಾ ಆಲ್ರೆಡಿ ಯೂಟ್ಯೂಬಲ್ಲಿ ಇದ್ದು ಯೂಟ್ಯೂಬಿಂದ ಏನು ಗಳಿಕೆ ಅಂದ್ರೆ ಅರ್ನಿಂಗ್ಸ್ನ ಮಾಡ್ತಾ ಇಲ್ಲ ಅನ್ನೋದಾದ್ರೆ, ಕೆಲವೊಂದಿಷ್ಟು ಟಿಪ್ಸ್ನ ಕೊಡ್ತೀನಿ, ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಿಪ್ಸ್ನ. ಸೊ ದಯವಿಟ್ಟು ಆ ಒಂದು ಟಿಪ್ಸ್ನ ಫಾಲೋ ಮಾಡಿ. ಇಲ್ಲಾಂದ್ರೆ ನನಗಾಗಿರ್ತಕ್ಕಂಥ ಒಂದು ಏನು ನಷ್ಟ, ಸೊ ಆ ಒಂದು ನಿಮ್ಮ ಒಂದು ಚಾನಲ್ಗೆ ನಷ್ಟ ಆಗಬಾರ್ದು ಅನ್ನೋ ಒಂದು ಕಾರಣದಿಂದ ಈ ಒಂದು ಮುನ್ನೆಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ. ಅದು ಸ್ಟೆಪ್ ಬೈ ಸ್ಟೆಪ್ ನೋಡೋದಾದ್ರೆ, ಫಸ್ಟ್ ನಾನು ಮಾಡಿರ್ತಕ್ಕಂಥ ಮಿಸ್ಟೇಕು ಆ ಒಂದು ಮಿಕ್ಸ್ಡ್ ಕಂಟೆಂಟ್ನ ಆಯ್ಕೆ ಮಾಡ್ಕೊಂಡಿದ್ದು. ಸೊ ಏನು ಕಂಟೆಂಟ್ ಏನು ಸಿಗ್ಲಿಲ್ಲ, ಬಟ್ ಯಾವ ತರ ವಿಡಿಯೋಸ್ನ ಅಪ್ಲೋಡ್ ಮಾಡ್ಬೇಕನ್ನೋ ಐಡಿಯಾನೇ ಇರಲಿಲ್ಲ. ಆ ಟೈಮಲ್ಲಿ ಮಿಕ್ಸ್ಡ್ ಕಂಟೆಂಟ್ ಇರ್ತಕ್ಕಂಥದ್ದು ಅಥವಾ ಏನು ವಿಡಿಯೋಸ್ನ ಎಲ್ಲೋ ಒಂದ್ ಕಡೆ ಕಾಪಿ ಮಾಡ್ಕೊಂಬಂದು ಅದನ್ನ ಪೇಸ್ಟ್ ಮಾಡ್ತಕ್ಕಂಥದ್ದು. ಸೊ ಅಲ್ಲಿ ಕಾಪಿ ರೈಟ್ಸ್ ಏನು, ಕಮ್ಯುನಿಟಿ ಗೈಡ್ಲೈನ್ಸ್, ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ ಏನ್ ಹೇಳುತ್ತೆ, ಸೊ ಇವೆಲ್ಲದರ ಬಗ್ಗೆ ಮಾಹಿತಿನೇ ಗೊತ್ತಿರಲಿಲ್ಲ. ಜಸ್ಟ್ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೆ. ಸೊ ಅಂತ ಸಂದರ್ಭದಲ್ಲಿ ಕಾಪಿರೈಟ್ ಸ್ಟ್ರೈಕ್ ಸಹ ಬರುತ್ತೆ. ಸೊ ಅದು 90 ದಿನಗಳವರೆಗೂ ಸಹ ಇರುತ್ತೆ ಆ ಒಂದು ಸ್ಟ್ರೈಕು. ಸೊ ಈ ಒಂದು ಕಾರಣದಿಂದ ನೀವು ಏನಾದ್ರೂ ಕಾಪಿ ಮಾಡಿ ಅಥವಾ ಬೇರೆಯವರ ವಿಡಿಯೋಸ್ನ ಕದ್ದು ನೀವು ಅಪ್ಲೋಡ್ ಮಾಡೋದಾದ್ರೆ ದಯವಿಟ್ಟು ಅದನ್ನ ಸ್ಟಾಪ್ ಮಾಡಿ. ಒಂದಲ್ಲ ಒಂದು ದಿನ ನಿಮ್ಮ ಹಾರ್ಡ್ ವರ್ಕ್ಗೆ, ನಿಮ್ಮ ಪ್ರಯತ್ನಕ್ಕೆ ಪ್ರತಿಫಲನೂ ಸಿಕ್ಕೇ ಸಿಗುತ್ತೆ. ಪ್ರತಿಯೊಬ್ರು ಇಲ್ಲಿ ಬೆಳಿಬಹುದು.
ಯಾವಾಗ 100% ಕಾಂಟ್ರಿಬ್ಯೂಷನ್, 100% ಪ್ರಯತ್ನ ಅನ್ನೋದು ಇರಬೇಕಾಗುತ್ತೆ. ಇವತ್ತು ಸೋಷಿಯಲ್ ಮೀಡಿಯಾ ಅನ್ನೋದು ಎಷ್ಟರ ಮಟ್ಟಿಗೆ ಸ್ಪ್ರೆಡ್ ಆಗ್ತಾ ಇದೆ ನೀವು ಅರ್ಥ ಮಾಡ್ಕೊಳ್ಬಹುದು. ಸೊ ಇಂತಹ ಒಂದು ಸೋಷಿಯಲ್ ಮೀಡಿಯಾ ಇರ್ತಕ್ಕಂಥ 5G ಇರ್ತಕ್ಕಂಥ ಈ ಒಂದು ಜನರೇಷನ್ ಅಲ್ಲಿ ನೀವು ಈಗಲೂ ಸಹ ಕದ್ದು ಕಂಟೆಂಟ್ ನ ಕಾಪಿ ಮಾಡ್ತಕ್ಕಂಥದ್ದು ಇದೆ ಅಂದ್ರೆ ನಾನು ಏನ್ ಹೇಳ್ಬೇಕು ನನ್ಗೆ ಅರ್ಥ ಆಗ್ತಾ ಇಲ್ಲ. ಓನ್ ಆಗಿ ಮಾಡಿ, ಪರವಾಗಿಲ್ಲ, ನಿಧಾನವಾಗಿ ಬಂದ್ರು ಪರವಾಗಿಲ್ಲ, ನಿಯತ್ತಾಗಿ ಬೆಳೆಯೋದಕ್ಕೆ ಒಂದು ಪ್ರಯತ್ನವನ್ನು ಪಡಿ. ಆದಷ್ಟು ಏನು ಕಾಪಿ ಮಾಡ್ತಕ್ಕಂಥ ಒಂದು ಕಂಟೆಂಟ್ ನ ಫಸ್ಟ್ ಅವಾಯ್ಡ್ ಮಾಡಿ. ನಿಮ್ಮದೇ ಆದ ಒಂದು ಟ್ಯಾಲೆಂಟ್ ಇರುತ್ತೆ. ಪ್ರತಿಯೊಬ್ಬರಿಗೂ ಈ ಭೂಮಿ ಮೇಲೆ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಒಂದೊಂದು ವಿಶೇಷವಾದ ಒಂದು ಟ್ಯಾಲೆಂಟ್ ಇರುತ್ತೆ. ಆ ಒಂದು ಟ್ಯಾಲೆಂಟ್ ನ ನೀವು ಯಾವ ರೀತಿ ತಗೊಂಡ್ಬರ್ತೀರಾ ಅನ್ನೋದು ಅದು ನಿಮ್ಮ ಒಂದು ಮೈಂಡ್ ಸೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೆಲವ್ರು ಗೊತ್ತಿರ್ಬೋದು. ಈಗ ಕೆಲವು ಫಸ್ಟ್ ವಿಡಿಯೋಸ್ ನಾನು ನೋಡಿ, ಬೇಕಾದ್ರೆ ನನ್ನ ಒಂದು ಚಾನಲ್ ಅಲ್ಲಿ ಫಸ್ಟ್ ವಿಡಿಯೋಸ್ ನಾನು ಯಾವ ತರ ಅಪ್ಲೋಡ್ ಮಾಡ್ತಾ ಇದ್ದೆ. ಸೊ ಅದಾದ್ಮೇಲೆ ಯಾವ ತರ ಚೇಂಜ್ ಆಯ್ತು ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಸೊ ಈಗಲೂ ವ್ಯೂಸ್ ಕಡಿಮೆ ಬರ್ತಾ ಇದೆ. ಸೊ ಬೇಜಾರಿಲ್ಲ. ವ್ಯೂಸ್ ಯಾಕೆ ಕಡಿಮೆ ಬರ್ತಾ ಇದೆ? ಕೆಲವೊಂದು ಸಂದರ್ಭ ಅದು ವ್ಯೂಸ್ ಕಡಿಮೆ ಬರುತ್ತೆ, ಜಾಸ್ತಿನೂ ಬರುತ್ತೆ, ಸಡನ್ ಆಗಿ ವೈರಲ್ ಆಗುತ್ತೆ. ಸೊ ಇವೆಲ್ಲವೂ ಸಹ ಯೂಟ್ಯೂಬ್ ಅಲ್ಲಿ ಸಾಧ್ಯ. ಸೊ ಆ ಒಂದು ಕಾರಣದಿಂದ ಪ್ರತಿನಿತ್ಯ ಅಥವಾ 2 ದಿನಕ್ಕೊಮ್ಮೆ ಅಥವಾ ಒಂದು ವಾರಕ್ಕೊಮ್ಮೆ ವಿಡಿಯೋಸ್ನ ಅಪ್ಲೋಡ್ ಮಾಡ್ತೀವಿ ಅಂತ ಅಂದ್ಕೊಂಡಿದ್ರೆ ಮಾಡಿ, ಕಂಟಿನ್ಯೂಸ್ ಆಗಿ ಮಾಡಿ. ಒಳ್ಳೊಳ್ಳೆ ಕಂಟೆಂಟ್ ನ ತಗೊಂಡ್ಬರ್ರಿ. ಸೊ ನಿಮ್ಮ ಕಂಟೆಂಟ್ ನ ಬೇರೆಯವರು ಹೇಳಿರ್ಬೋದು, ಬಟ್ ಅವರು ಹೇಳೋದಕ್ಕಿಂತ ನೀವು ನಿಮ್ಮದೇ ಆದ ರೀತಿಯಲ್ಲಿ ಜನರಿಗೆ ಇವತ್ತು ನ್ಯಾಚುರಲ್ ಆಗಿ ಮಾತಾಡ್ತಕ್ಕಂಥದ್ದು ಇರ್ಬೋದು, ಅಟ್ರಾಕ್ಟಿವ್ ಆಗಿರ್ಬೇಕಾಗುತ್ತೆ. ನೀವು ಏನು ಸುಣ್ಣ ಬಣ್ಣ ಬಳಿದು ಮಾತಾಡೋದು ಬೇಕಾಗಿಲ್ಲ, ನೈಜತೆ ಇರಬೇಕಾಗುತ್ತೆ. ಅದರಲ್ಲಿ ಅತ್ಯಂತ ಕ್ಲಾರಿಟಿ ಕೊಡ್ತಕ್ಕಂಥ ಒಂದು ಮಾಹಿತಿಯನ್ನು ನಾವು ಇಲ್ಲಿ ತಿಳಿಸ್ಕೊಡ್ಬೇಕಾಗುತ್ತೆ. ಸೊ ನಾವು ಯಾವಾಗ ಕ್ಲಾರಿಟಿಯನ್ನು ಕೊಡ್ತೀವೋ ಜನರಿಗೆ, ಬಹಳ ಬೇಗ ನಮಗೆ ಅಂದ್ರು ಅಟ್ರಾಕ್ಷನ್ ಆಗ್ತಾರೆ ನಮ್ಮ ಚಾನಲ್ಗೆ. ಸೊ ಆಗ ಸಬ್ಸ್ಕ್ರೈಬರ್ಸ್ ಬರ್ತಾರೆ, ವ್ಯೂಸ್ ಸಂಖ್ಯೆ ಜಾಸ್ತಿ ಆಗುತ್ತೆ. ಅದ್ರ ಜೊತೆಗೆ ನಮಗೆ ಮೇಜರ್ ಆಗಿ ಬೇಕಾಗಿರ್ತಕ್ಕಂಥದ್ದು ವಾಚ್ ಅವರ್ಸ್ ಸಹ ಬೇಗ ಕಂಪ್ಲೀಟ್ ಆಗುತ್ತೆ. ಸೊ ಇವೆಲ್ಲ ಕಾರಣಗಳನ್ನ ನಾವು ಒಂದೊಂದಾಗೆ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಕೇವಲ ತಿಳ್ಕೊಂಡ್ ಬಿಟ್ಬಿಡೋದಲ್ಲ, ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಸ್ನೇಹಿತರೆ, ನಿಮ್ಗೆ ಇನ್ನೊಂದು ವಿಚಾರ ನೆನಪಿರ್ಲಿ, ನನ್ನ ಚಾನಲ್ ನಾನು ಏನು ಮಿಕ್ಸ್ಡ್ ಕಂಟೆಂಟ್ ನ ಮಾಡ್ತಾ ಬಂದೆ. ಸೊ ಮಿಕ್ಸ್ಡ್ ಕಂಟೆಂಟ್ ಆದ್ಮೇಲೆ ಏನಾಯ್ತು ಅಂದ್ರೆ, ನೆಕ್ಸ್ಟ್ ನಾನು ಮಾಡಿರ್ತಕ್ಕಂಥ ತಪ್ಪು ಏನಪ್ಪಾ ಅಂದ್ರೆ, ಮೈಕ್ ಇಲ್ಲದೆ ಒಂದು ಸಣ್ಣ ಮೈಕ್ ನಾನು ತಗೊಳ್ದೆ ಮಾತಾಡ್ತಾ ಇರ್ತಕ್ಕಂಥದ್ದು. ನಾಯ್ಸ್ ಯಾವಾಗ ಆಡಿಯನ್ಸ್ಗೆ ಕೇಳಿಸ್ಕೊಳ್ಳೋದಕ್ಕೆ ಇಂಪಾಗಿರೋದಿಲ್ವೋ ಅಂತಹ ಒಂದು ವಿಡಿಯೋಸ್ನ ಸ್ಕಿಪ್ ಮಾಡ್ಬಿಡ್ತಾರೆ. ವಿಡಿಯೋದಲ್ಲಿ ಏನೇ ಕಂಟೆಂಟ್ ಇರ್ಲಿ, ಎಷ್ಟೇ ಒಂದು ಬೆಲೆ ಬಾಳುವಂತ ಒಂದು ಕಂಟೆಂಟ್ ಇರ್ಲಿ, ಸೊ ಅದನ್ನ ಸ್ಕಿಪ್ ಮಾಡ್ಬಿಡ್ತಾರೆ. ಸೊ ಅದು ಫಸ್ಟ್ ಮಿಸ್ಟೇಕ್ ಮಾಡಿ, ಎರಡನೇ ಮಿಸ್ಟೇಕ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ ಥರದ ಮಿಸ್ಟೇಕ್ ಮಾಡ್ಲಿಕ್ಕೆ ಹೋಗಬೇಡಿ. ನಿಮ್ಮ ಕೈಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಕಡಿಮೆ ಬಜೆಟ್ ಅಲ್ಲಿ ಒಂದು ಮೈಕ್ ನ ಪರ್ಚೇಸ್ ಮಾಡ್ಕೊಂಡು ಮೈಕ್ ಮುಖಾಂತರ ಮಾತಾಡೋದಕ್ಕೆ ಒಂದು ಪ್ರಯತ್ನ ಪಡಿ. ಸೊ ಒಂದಷ್ಟು ಮಟ್ಟಿಗೆ ಎಡಿಟಿಂಗ್ ಸ್ಕಿಲ್ಸ್ ಇವತ್ತು ಗೊತ್ತಿರುತ್ತೆ. ಕ್ಯಾಶುಯಲ್ ಆಗಿ ಸ್ಮಾರ್ಟ್ ಫೋನ್ ಯೂಸ್ ಮಾಡೋರಿಗೆಲ್ಲ ಇವತ್ತು ಒಂದು ಎಡಿಟಿಂಗ್ ಸ್ಕಿಲ್ಸ್ ಗೊತ್ತಿರುತ್ತೆ. ಸೊ ಅದನ್ನ ನೀವು ನಾಯ್ಸ್ ಎಡಿಕ್ಷನ್ ಯಾವ ತರ ಜನರಿಗೆ ಕೇಳಿಸ್ಕೊಳ್ತಕ್ಕಂಥ ಒಂದು ವಿಧಾನ ಯಾವ ತರ ಒಂದು ಪ್ರಭಾವ ಬೀರುತ್ತೆ ಅನ್ನೋದ್ರ ಮೇಲೆ ನೀವು ಎಡಿಟಿಂಗ್ ನ ಮಾಡಿ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಬನ್ನಿ. ಒಂದಲ್ಲ ಒಂದು ದಿನ ಅದಕ್ಕೆ ಒಂದು ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗುತ್ತೆ. ನೀವು ಅರ್ಥ ಮಾಡ್ಕೊಳ್ಳಿ, ಲಾಸ್ಟ್ 6 ಮಂತ್ ಬ್ಯಾಕ್ ಚಾನಲ್ ಯಾವ ತರ ವ್ಯೂಸ್ ಬರ್ತಾ ಇತ್ತು ಅಥವಾ ಸಬ್ಸ್ಕ್ರೈಬರ್ಸ್ ಯಾವ ತರ ಇತ್ತು ಮತ್ತೆ ವಿಡಿಯೋಸ್ ಯಾವ ತರ ಅಪ್ಲೋಡ್ ಆಗ್ತಾ ಇತ್ತು ಅನ್ನೋದಕ್ಕಿಂತ ಈಗ ಆಫ್ಟರ್ 6 ಮಂತ್ ಅಂದ್ರೆ 2024 ಇಂದ ಏನೆಲ್ಲ ಒಂದು ಅಪ್ಡೇಟ್ ಆಗ್ತಾ ಇದೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನಾನು ನಿಮಗೆ ಕಳೆದ ವಿಡಿಯೋದಲ್ಲಿ ನಾನು ಹೇಳಿದ್ದೆ, ನಿಮ್ಮ ಚಾನಲ್ಗ ವಿಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಮುಂಚೆ ಫಸ್ಟ್ ನಿಮ್ಮ ಮೈಂಡ್ ಸೆಟ್ನ ನೀವು ಫಸ್ಟ್ ಅಪ್ಡೇಟ್ ಮಾಡ್ಕೋಬೇಕಾಗುತ್ತೆ. ನೀವು ನಿಮ್ಮ ಮೈಂಡ್ ಸೆಟ್ನ ಅಪ್ಡೇಟ್ ಮಾಡ್ಕೊಂಡ್ರೆ 100% ನಿಮಗೆ ಸಕ್ಸಸ್ಸು ಸಿಕ್ಕೇ ಸಿಗುತ್ತೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ಏನು ಫಸ್ಟ್ ಇಂದ ಒಂದೇ ಕಂಟೆಂಟ್ನ ಒಂದೇ ರೀತಿಯಲ್ಲಿ ತಗೊಂಡ್ಬರ್ತಾ ಇದ್ರೆ ಅಲ್ಲಿ ಒಂದಷ್ಟು ಹೊಸ ವಿಚಾರಗಳು ಬೆಳಕಿಗೆ ಬರೋದಿಲ್ಲ. ಸೊ ಆ ಒಂದು ಕಾರಣದಿಂದ ಏನು ಹೊಸ ಫೀಚರ್ಸ್ ಬಂದಿರತಕ್ಕಂಥದ್ದು, ನ್ಯೂ ಅಪ್ಡೇಟ್ಸ್ ಏನ್ ಬರುತ್ತೆ ಅವೆಲ್ಲವನ್ನ ತಿಳ್ಕೊಂಡು ನಿಮ್ಮದೇ ಆದ ಶೈಲಿಯಲ್ಲಿ ಬದಲಾಗ್ತಾ ಹೋಗ್ಬೇಕಾಗುತ್ತೆ. ಕಾಲಕ್ಕೆ ತಕ್ಕಂತೆ ನಾವು ಇಲ್ಲಿ ಹೋಗ್ಲೇಬೇಕಾಗಿರ್ತಕ್ಕಂಥ ಒಂದು ಪ್ರಮೇಯ ಬಂದಿದೆ. ಸೊ ಆ ಒಂದು ಕಾರಣದಿಂದ ಕಾಲಕ್ಕೆ ತಕ್ಕಂತೆ ನಾವು ಇಲ್ಲಿ ಹೋಗ್ಲೇಬೇಕಾಗಿದೆ. ಇನ್ನು ಸ್ನೇಹಿತರೆ, ನಿಮ್ಮ ಬಗ್ಗೆ ನಿಮ್ಮ ಊರುಗಳಲ್ಲೇ ನಿಮ್ಮ ಸಂಬಂಧಿಕರೇ ಸಾಕಷ್ಟು ಮಾತಾಡ್ತಾರೆ, ನೆಗೆಟಿವ್ ಆಗಿ ಮಾತಾಡ್ತಾರೆ. ಸೊ ಅದಕ್ಕೆ ತಲೆ ಕೊಡೋದಕ್ಕೆ ಹೋಗ್ಬೇಡಿ. ಫಸ್ಟ್ ನಿಮ್ಮ ಮೈಂಡ್ ಸೆಟ್ ನ ಆ ಕಡೆಯಿಂದ ಹೊರಗಡೆ ತಗೊಂಡ್ಬನ್ನಿ. ನಿಮ್ಮ ಬಗ್ಗೆ 1000 ಜನ 1000 ಮಾತಾಡಲಿ, ನಿಮ್ಮ ಮೇಲೆ ನಿಮ್ಗೆ ಭರವಸೆ ಅನ್ನೋದು ಇರಬೇಕಾಗುತ್ತೆ. ನಿಮ್ಮ ಮೇಲೆ ನಿಮ್ಗೆ ಕಾನ್ಫಿಡೆನ್ಸ್ ಇರಬೇಕಾಗುತ್ತೆ. ನಿಮ್ಮ ಮೇಲೆ ನಿಮ್ಗೆ ಯಾವಾಗ ಕಾನ್ಫಿಡೆನ್ಸ್ ಕಡಿಮೆ ಆಗುತ್ತೋ, ಸೊ ಪ್ರತಿಯೊಬ್ಬರು ನೋಡ್ತಕ್ಕಂಥ ಒಂದು ದೃಷ್ಟಿಕೋನ ಇರ್ಬೋದು, ನಿಮಗೆ ನೀವೇ ಒಂಥರ ಏನು ಶಕ್ತಿಯನ್ನ ಕುಂದಿಸ್ಕೊಳ್ತೀವಿ ಅಂತ ನೋಡಿ ಕುಗ್ಗಿರಿಸ್ಕೊಳ್ಳೋದು, ಸೊ ಆ ರೀತಿ ಆಗ್ಬಿಡುತ್ತೆ. ಸೊ ಆ ರೀತಿ ಯಾರು ಆ ತರ ಒಂದು ಯೋಚನೆನೂ ಸಹ ಮಾಡ್ಲಿಕ್ಕೆ ಹೋಗ್ಬೇಡಿ. ಪರವಾಗಿಲ್ಲ, ಪಾಸಿಟಿವ್ ಆಗಿ ಮಾತಾಡ್ಲಿ, ನೆಗೆಟಿವ್ ಆಗಿ ಮಾತಾಡ್ಲಿ, ಯಾವುದನ್ನು ಆಗ್ಲಿ ಸ್ಪೋರ್ಟಿವ್ ಆಗಿ ತಗೊಳ್ಳಿ. ಅವ್ರು ಏನೇ ಮಾತಾಡ್ಲಿ ತಲೆ ಕೆಡಿಸ್ಕೊಬೇಡಿ. ನಿಮ್ಗೂ ಅಂದ್ರೆ ನಿಮ್ಮ ಚಾನೆಲ್ ಅಂತ ನಾವ್ ಏನ್ ಕರಿತೀವಿ, ಸೊ ನಿಮ್ಮ ಚಾನೆಲ್ಗೆ ಒಂದು ಸಮಯ ಅನ್ನೋದು ಬರ್ಬೇಕಾಗುತ್ತೆ. ಸೊ ಆ ಒಂದು ಸಮಯದ ತನಕ ನೀವು ತುಂಬಾ ಪೇಷನ್ಸ್ ಇಂದ ಇರಬೇಕಾಗುತ್ತೆ. ಬರ್ಲಿ, ತಲೆ ಕೆಡಿಸ್ಕೊಬೇಡಿ. ಇವತ್ತು ನನ್ನ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ, ಒಂದೊಂದು ವಿಡಿಯೋಸ್ಗೆ ಕನಿಷ್ಠ ಅಂದ್ರೆ ಒಂದು 3 ರಿಂದ 4 ಅವರ್, ಕೆಲವೊಂದು ವಿಡಿಯೋಸ್ಗೆ, ಎಲ್ಲ ವಿಡಿಯೋಸ್ಗೆ ಅಲ್ಲ, ಕೆಲವೊಂದಿಷ್ಟು ವಿಡಿಯೋಸ್ಗೆ 3 ರಿಂದ 4 ಅವರ್ಸ್ ನಾನು ಸ್ಪೆಂಡ್ ಮಾಡ್ತಾ ಇದ್ದೀನಿ. ಈ ಒಂದು 3 ರಿಂದ 4 ಅವರ್ಸ್ಗೆ ನನಗೆ ಯಾವುದೇ ರೀತಿಯ ಒಂದು ರೆವಿನ್ಯೂ ಬಂದಿಲ್ಲ. ಸೊ ರೆವಿನ್ಯೂಗೋಸ್ಕರನೇ ಅಂತಲ್ಲ, ಬಟ್
ಇಲ್ಲಿ ನನ್ನದೇ ಆದ ಒಂದು ಟಾರ್ಗೆಟ್ ಇದೆ, ನನ್ನದೇ ಆದ ಒಂದು ಅಚೀವ್ಮೆಂಟ್ ಮಾಡಬೇಕಿದೆ. ಸೊ ಆ ಒಂದು ಕಾರಣದಿಂದ ಗುರಿಯನ್ನ ಫಸ್ಟ್ ಮೈಂಡ್ ಸೆಟ್ ಅಲ್ಲಿ ಫಿಕ್ಸ್ ಮಾಡ್ಕೊಳ್ಬೇಕು. ಸೊ ಆ ಒಂದು ಕಾರಣದಿಂದ ಪ್ರತಿನಿತ್ಯ ನಿಮ್ಗಳ ಮುಂದೆ ಬರಬೇಕು. ಸೊ ನಿಮ್ಗೆ ಮುಂದೆ ಬರೋದಕ್ಕಿಂತ ಮುಂಚೆ ನಾವು ಏನ್ ತಿಳ್ಕೊಂಡಿದ್ವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇವತ್ತು ಜಸ್ಟ್ ಒಂದು ವಿಡಿಯೋನ 100 ಜನ 1000 ಜನ ನೋಡ್ಬಿಡ್ತಾರೆ, ಅದು ಸಾಕು, ವಾಚ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ, ಸಬ್ಸ್ಕ್ರೈಬರ್ಸ್ ಆಗ್ಬಿಡ್ತಾರೆ, ನಮಗೆ ಒಂದಷ್ಟು ಅಮೌಂಟ್ ಬರುತ್ತೆ ಯೂಟ್ಯೂಬ್ ಇಂದ, ಅಷ್ಟು ಸಾಕು ಅನ್ನೋದಲ್ಲ. ಇದೇ ವಿಡಿಯೋ ಇನ್ನು 10 ವರ್ಷ ಆದ್ಮೇಲೆ ವೈರಲ್ ಆಗ್ಬೋದು, 5 ವರ್ಷ ಆದ್ಮೇಲೆ ವೈರಲ್ ಆಗ್ಬೋದು, ಆಗ ಲಕ್ಷಾಂತರ ಮಂದಿ ಕೋಟ್ಯಾಂತರ ಜನ ನೋಡ್ಬೋದು. ಸೊ ಆ ಒಂದು ಕಾರಣದಿಂದ ನಾವು ಇವತ್ತು ಏನು ಅಪ್ಲೋಡ್ ಮಾಡ್ತಾ ಇದೀವಿ, ಇವತ್ತೇನು ವಿಡಿಯೋಸ್ನ ಮಾಡ್ತಾ ಇದೀವಿ, ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಮುಂದಿನ ಜನ ಅದು ಯಾವ ರೀತಿ ಒಂದು ವ್ಯೂವರ್ಸ್ ಮೇಲೆ ತಲುಪುತ್ತೆ, ಅವರ ಒಂದು ಮೈಂಡ್ ಸೆಟ್ ಯಾವ ರೀತಿ ಒಂದು ಗ್ರಹಿಕೆಯನ್ನ ತೆಗೆದುಕೊಳ್ಳುತ್ತೆ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವೆಲ್ಲವನ್ನ ನಾವು ಚರ್ಚೆ ಮಾಡಿ ಅರ್ಥ ಮಾಡ್ಕೊಂಡು ಆಮೇಲೆ ವಿಡಿಯೋಸ್ನ ಮಾಡೋದಕ್ಕೆ ಪ್ರಯತ್ನ ಪಡಬೇಕಾಗುತ್ತೆ. ಸೊ ಇವತ್ತು ಸಾಕಷ್ಟು ಜನ ಏನೋ ಕಾಟಾಚಾರಕ್ಕೆ ಹೇಳ್ಬಿಡ್ತಾರೆ. ಸೊ ಆ ರೀತಿ ಮಾಡೋದಕ್ಕಿಂತ ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಬೇಕು. ನಿಮ್ಗೆ ಅರ್ಥ ಆಯ್ತಾ, ಅದನ್ನ ಆಡಿಯನ್ಸ್ಗೆ ನಾನು ಯಾವ ರೀತಿ ಹೇಳಿದ್ರೆ ಜನರಿಗೆ ಅತಿ ಸುಲಭವಾಗಿ ಅರ್ಥ ಆಗುತ್ತೆ ಅನ್ನೋದನ್ನ ಫಸ್ಟ್ ನಾವು ಅರ್ಥ ಮಾಡ್ಕೊಳ್ಬೇಕು. ಸೊ ಅದನ್ನ ಅರ್ಥ ಮಾಡ್ಕೊಂಡು ಅತಿ ಸರಳವಾಗಿ ನಮ್ಮದೇ ಭಾಷೆಯಲ್ಲಿ ಅತಿ ಸರಳವಾಗಿ ತಿಳಿಸ್ಕೊಡುವಂತ ಒಂದು ಪ್ರಯತ್ನವನ್ನು ನಾವು ಮಾಡಬೇಕಾಗುತ್ತೆ. ಸೊ ಸ್ನೇಹಿತರೆ, ಸುಮಾರು ಹೊತ್ತು ವಿಡಿಯೋಸ್ನ ಒಂದು ಲಾಂಗ್ ಟೈಮ್ ತಗೊಳ್ಳೋದ್ರಿಂದ, ಒಂದು ವಾಚ್ ಅವರ್ಸ್ ಅಂತ ಹೇಳೋದಕ್ಕಿಂತ ಯಾರಿಗೂ ಸಹ ಒಂದು ಅಷ್ಟೊಂದು ಇಂಟ್ರೆಸ್ಟ್ ಬರೋದಿಲ್ಲ ಒಂದೇ ವಿಡಿಯೋದ ಮೇಲೆ ಫೋಕಸ್ ಮಾಡೋದ್ರಿಂದ. ಸೊ ಆ ಒಂದು ಕಾರಣದಿಂದ ವಿಡಿಯೋನ ಸ್ಥಗಿತಗೊಳಿಸ್ತಾ ಇದ್ದೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಇನ್ನೊಂದಷ್ಟು ಮಾಹಿತಿಯನ್ನ, ಅಂದ್ರೆ ನನ್ನ ಒಂದು ಪರ್ಸನಲಿ ಎಕ್ಸ್ಪೀರಿಯನ್ಸ್ ನಾನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೇನೆ. ದಯವಿಟ್ಟು ಚಾನಲ್ಗೆ ಏನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.